ಹಾಯ್ ಫ್ರೆಂಡ್ಸ್, ಇವತ್ತು ಬಿಸಿಬೇಳೆ ಬಾತ್ ಮಾಡೋದು ಹೇಗೆಂದು ನೋಡ್ಕೊಂಡು ಬನ್ನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಹಸಿ ಬಟಾಣಿ, ಈರುಳ್ಳಿ, ಬೀನ್ಸು, ಗಜ್ಜರಿ, ಆಲೂಗಡ್ಡೆ, ಟೊಮಾಟೊ, ಒಂದು ಬಿಸಿಬೇಳೆ ಬಾತ್ MTR ಬಿಸಿಬೇಳೆ ಬಾತ್ ಪೌಡ್ರ್, ಎಣ್ಣೆ, ಖಾರದ ಪುಡಿ, ಅರಿಶಿನ ಪುಡಿ, ತೊಗರಿಬೇಳೆ, ಉಪ್ಪು, ಮೆಣಸಿನಕಾಯಿ, ಒಣ ಮೆಣಸಿನ್ಕಾಯಿ, ಕರಿಬೇವು, ಶೇಂಗಾ ಕಾಳು, ಎಣ್ಣೆ, ಒಗ್ಗರಣೆಗೆ ಎಣ್ಣೆ, ಅಕ್ಕಿ. ಈಗ ಹೇಗೆ ನೋಡ್ಕೊಳ ಬನ್ನಿ. ಕುಕ್ಕರ್ ತೊಗೊಳ್ಳಿ. ಕುಕ್ಕರಿಗೆ 1 ಲೋಟದಷ್ಟು ಅಕ್ಕಿ, ಇದರಲ್ಲೇ ಅರ್ಧ ಲೋಟ ಬೇಳೆ, ತೊಗರಿಬೇಳೆ ತೊಳ್ಕೊಂಬರೋಣ ಬನ್ನಿ. ಈಗ ಅಕ್ಕಿ ತೊಗರಿಬೇಳೆ ತೊಳ್ಕೊಂಬಂದ ನಂತರ ಈಗ ಕ್ಯಾರೆಟ್ ಹಾಕ್ಕೊಳ್ಳಿ, ಬೀನ್ಸ್ ಹಾಕ್ಕೊಳ್ಳಿ, ಬಟಾಣಿ ಹಾಕ್ಕೊಳ್ಳಿ, ಆಲೂಗಡ್ಡೆ. ಈಗ ಆ ಲೋಟಲ್ಲೇ 3 ಲೋಟ ನೀರು, ಸ್ವಲ್ಪ ರುಚಿಗೆ ಉಪ್ಪು, ಸ್ವಲ್ಪ ಎಣ್ಣೆ, ಚೆನ್ನಾಗಿ ಮಿಕ್ಸ್ ಕೊಡಿ. ಮುಚ್ಚಿ 2 ಸೀಟಿ ಹೊಡೆಸ್ಕೊಂಡ್ಬನ್ನಿ. ಈಗ ಶೇಂಗಾ ಕಾಳು ಎಣ್ಣೆ ಕಾಯಕ್ಕಿಟ್ಟು ಶೇಂಗಾ ಕಾಳು ಈ ಥರ ಆಗ್ಬೇಕು. ಶೇಂಗಾ ಕಾಳು ಈ ಥರ ಆದಮೇಲೆ ಒಂದು ಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೋಬೇಕು, ಈರುಳ್ಳಿ ಹಾಕ್ಕೋಬೇಕು, ಚೆನ್ನಾಗಿ ಫ್ರೈ ಆಗ್ಬೇಕದು. ಈಗ ನೋಡಿ ಟೊಮಟೊ ಹಾಕ್ಕೊಳ್ಳಿ. ಟೊಮಾಟೊನು ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ನೋಡಿ, ಈ ಥರ ಫ್ರೈ ಆದಮೇಲೆ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಅದಕ್ಕೂ ಅನ್ನಕ್ಕೂ ಹಾಕಿರ್ತೈತಿ, ನೋಡಿ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ, ಚೆನ್ನಾಗಿ ಕೈ ಆಡಿಸಿ. ಈ ಸ್ಪೈಸಸ್ ಹಾಕೋರಿ. ಇದನ್ನು MTR ಬಿಸಿಬೇಳೆ ಬಾತ್ ಪೌಡ್ರ್ 1 ಚೀಟ್ ಹಾಕ್ಕೋಬೇಕ್ರಿ, 10 ರೂಪಾಯಿದ್ದು. ನೀರು ಆ್ಯಡ್ ಮಾಡಿ ಇದಕ್ಕೆ. ನೀರು ಹಾಕಿದ ಮೇಲೆ ಚೆನ್ನಾಗಿ ಕುದಿ ಬರ್ಬೇಕಿದು ಸಣ್ಣ ಉರಿಯಾಗ. ಈಗ ಮುಚ್ಚಿಬಿಡಿ. ವಾಲ್ಯೂಮ್ ಕಡಿಮೆ ಇಟ್ಕೊಳ್ಳಿ. ನೋಡಿ ಈ ಥರ ಆಗಬೇಕು. ಈಗ ನೋಡಿ, 2 ವಿಸಿಲ್ ಆದಮೇಲೆ ಇದನ್ನು ತೆಗೆದು ನೋಡ್ಕೊಳ್ಳಿ. ಈ ಥರ ಆಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಈ ಮಸಾಲ ಮಾಡಿ ಇಟ್ಕೊಂಡಿರಲ್ಲ ಒಗ್ಗರಣೆ, ಅದನ್ನು ಇದಕ್ಕೆ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಕೊಡಿ. ಇದೇನಾರ ಗಟ್ಟಿ ಆತಂದ್ರೆ ಸೈಡಿಗೆ ಬಿಸಿನೀರು ಕಾಯಿಸಿ ಬಿಸಿನೀರು ಹಾಕ್ಕೊಳ್ಳಿ ಇದಕ್ಕೆ. ನೋಡಿ ಗಟ್ಟಿಯಾಗೈತಿ. ಈಗ ಬಿಸಿನೀರು ಕಾದ ನೀರು ಹಾಕ್ತೀನಿ. ತಿಳು ಬೇಕಂದ್ರೆ ತಿಳು, ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಕೊಡಿ. ನೋಡಿ ಈ ಥರ ಆಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೇವರ ಹಾಕೋರಿ, ಬುಂದಿ ಕಾಳರ ಹಾಕೋರಿ, ಕೊತ್ತಂಬರಿ ಸೊಪ್ಪು ಹಾಕೋರಿ, ಲಿಂಬೆ ಹಣ್ಣು, ಈರುಳ್ಳಿ.